ಶಿವಾವತಾರಿ ಎಂದೇ ಕರೆಸಿಕೊಳ್ಳುವ ಸದ್ಗುರು ಶ್ರೀ ಸಿದ್ಧಾರೂಢರ 124ನೇ ರಥೋತ್ಸವ ಇಂದು ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದ ಮಧ್ಯೆ ಅತ್ಯಂತ ವೈಭವದಿಂದ ನೆರವೇರಿತು. ಸಿದ್ಧಾರೂಢರ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಅನ್ನುವ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಪರಮಾತ್ಮನಿಗೆ ಜಾತಿ ಮತಗಳ ಪಂಥಗಳ ಭೇದವಿಲ್ಲ ಎಂದು ಸಾರಿದ ಸದ್ಗುರು ಸಿದ್ಧಾರೂಢರ ಇಂದಿನ ಜಾತ್ರೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ರಾಜ್ಯ ಮತ್ತು ನೆರೆ ರಾಜ್ಯಗಳ ಭಕ್ತರು ಪಾಲ್ಗೊಂಡಿದ್ದರು. ಬೆಳಗ್ಗಿಂದಲೇ ಮಠದ ಆವರಣದಲ್ಲಿ ದಾಸೋಹ ನಿರಂತರವಾಗಿ ಸಾಗಿತ್ತು. ದರ್ಶನ ಪಡೆಯುವಂಥ ಭಾಗ್ಯ ಈ ಭಾರತ ದೇಶದಲ್ಲಿ ಸಿದ್ಧಾರೂಢ ಮಠ ಅಂದರೆ ಅತ್ಯಂತ ಶ್ರೇಷ್ಠವಾದಂಥದ್ದು ಮತ್ತು ನಾಡಿಗೆ ಹೆಮ್ಮೆ ತರುವಂಥ ಮಠ. ನಾವೊಂದು ಹೇಳ್ಬೇಕಂದ್ರೆ ಇಲ್ಲಿ ಸ್ವಾಮಿಗಳು ಎಲ್ಲೆಲ್ಲಿ ಇರ್ತಾರ ಅಲ್ಲಿ ಉತ್ಸವ ನಡೆದಿಲ್ಲ. ಎಲ್ಲ ಟ್ರಸ್ಟಿಗಳು ಇದ್ದುಕೊಂಡು ಇದನ್ನು ಅತ್ಯಂತ ಶ್ರೇಷ್ಠವಾದಂಥ ರೀತಿಯಲ್ಲಿ ಮತ್ತು ಎಲ್ಲ ಜನಪರವಾದ ಕಾರ್ಯಕ್ರಮ ಮತ್ತು ಏನು 10 ಪೈಸೆ ಇಲ್ಲಿ ಬಂದರೂ ಸಹಿತ ಸಾರ್ವಜನಿಕ ಮುಖ್ಯವಂತ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನನಗೆ ಭಾಳ ಹೆಮ್ಮೆ ಮತ್ತು ಅಭಿಮಾನ. ಏನು ಟ್ರಸ್ಟ್ಗಳು ಮಾಡ್ತಾರೆ, ಈ ಟ್ರಸ್ಟ್ಗಳು ಮಾಡುವಂಥ ಕೆಲಸ ನಿಜವಾಗಿ ನಮಗೆಲ್ಲ ಅಭಿಮಾನ. ಮತ್ತು ಸಿದ್ಧಾರೂಢ ಟ್ರಸ್ಟ್ಗಳಿಗೆ ಜನರಿಗೆಲ್ಲ ಇದನ್ನು ಕೊಡಲಿ, ಒಂದು ಒಳ್ಳೆಯದನ್ನು ಮಾಡಲಿ. ಅವ್ರಿಗೆ ಯಾರಲ್ಲಿ ಸೇವೆ ಮಾಡ್ತಾರೆ ಅವ್ರ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿಗಳಾಗ್ತಾರೆ ಅನ್ನೋದಕ್ಕೆ ಮಠ ಒಂದು ಕಾರಣ ಅನ್ನೋದು ಭಾಳ ಅಭಿಮಾನ ಅಂತ ಹೇಳ್ತೀನಿ. ಓಕೆ ಸರ್. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ಇಂದಿನ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪರಶಿವನ ಅವತಾರವೇ ಆದ ಶ್ರೀ ಸಿದ್ಧಾರೂಢರು ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಟ್ರಸ್ಟ್ ಕಮಿಟಿ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಆ ಮುಖ್ಯ ಆಡಳಿತಾಧಿಕಾರಿ ಶ್ರೀಮತಿ BS ಭಾರತಿ, ಚೇರ್ಮನ್ರಾದಂಥ ಚನ್ನವೀರ ಮುಂಗರವಾಡಿ, ಉಪಾಧ್ಯಕ್ಷ ವಿನಾಯಕ್ ಗೋಡ್ಕೆ, ಗೌರವ ಕಾರ್ಯದರ್ಶಿ ರಮೇಶ್ ಬೆಳಗಾವಿ, ಟ್ರಸ್ಟಿಗಳಾದ ಮಾಜಿ ಹೂಡಾ ಅಧ್ಯಕ್ಷ ಬಾಳು ಮಗ್ಜಿಕೊಂಡಿ, ಮಂಜುನಾಥ್ ಮುನವಳ್ಳಿ, VV ಮಲ್ಲಾಪುರ್, ಗೀತಾ ಕಲಬುರ್ಗಿ, ಗೋವಿಂದ ಮಣ್ಣೂರ್, KL ಪಾಟೀಲ್, ಬಸವರಾಜ್ ಕಲ್ಯಾಣ್ ಶೆಟ್ಟರ್, VD ಕಾಮರೆಡ್ಡಿ, ಸರ್ವಮಂಗಳ ಪಾಠಕ್ ಸೇರಿದಂತೆ ಅಲ್ಲದೆ ಮಾಜಿ ಶಾಸಕರು ಮತ್ತು ಟ್ರಸ್ಟಿನ ಅಜೀವ ಸದಸ್ಯರ ಅಧ್ಯಕ್ಷರು ಆದಂತಹ DR ಪಾಟೀಲ್ರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು.